ಎಸ್ ಚಡಚಣ ಎಸ್ಬಿಐ ಬ್ಯಾಂಕ್ನಲ್ಲಿ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ದರೋಡೆಕೋರರು ಅರೆಸ್ಟ್ ಆಗಿದ್ದಾರೆ. ಬಿಹಾರ ಮೂಲದ, ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಹಾರ ಮೂಲದ ರಾಕೇಶ್ ಕುಮಾರ್, ಸಹಾನಿ, ರಾಜ್ಕುಮಾರ್, ಪಾಸ್ವಾನ್ ಹಾಗೂ ರಕ್ಷಕ್ ಕುಮಾರ್ ಸೇರಿ ಈ ಎಲ್ಲ ದರೋಡೆಕೋರರನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈ ದರೋಡೆಕೋರರಿಂದ 9.1 kg ಚಿನ್ನ, 86.31 ಲಕ್ಷ ನಗದನ್ನ ಜಪ್ತಿ ಮಾಡಿದ್ದಾರೆ ವಿಜಯಪುರದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಎಡಿಜಿಪಿ ಹಿತೇಂದ್ರ ಅವರು ಹೇಳಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 16ರಂದು ದೊಡ್ಡ ಪ್ರಮಾಣದಲ್ಲಿ ಎಸ್ಬಿಐ ಬ್ಯಾಂಕ್ನಲ್ಲಿ ನಡೆದಿರತಕ್ಕಂತಹ ದರೋಡೆ ವಿಜಯಪುರ ಜಿಲ್ಲೆಯನ್ನ ನಡಗಿಸಿರ್ತಕ್ಕಂತಹ ಒಂದು ಘಟನೆ ಇದು. ಸೊ ಹಾಗಾಗಿ ಈ ಕುರಿತಾಗಿ ಎಡಿಜಿಪಿ ಅವರು ಮಾತನಾಡಿದ್ದಾರೆ. ಹಿತೇಂದ್ರ ಅವರು ಇದಕ್ಕೆ ಹಲವಾರು ಕಾರಣಗಳು ನಾವು ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಸೆಕ್ಯೂರಿಟಿ ವ್ಯವಸ್ಥೆಗಳು ಏನು ಬ್ಯಾಂಕಲ್ಲಿ ಇರಬೇಕಾಗಿದೆ ಅದು ಅಪೇಕ್ಷಿತ ಮಟ್ಟದಲ್ಲಿ ಕೆಲವು ಕಡೆ ಇಲ್ಲ. ಅದನ್ನ ಒಂದು ಗುರಿ ಇಟ್ಕೊಂಡು ಮಾಡ್ದಂಗೆ ಕಾಣ್ತಾ ಇದೆ. ಮತ್ತು ಎಲ್ಲ ಕೇಸ್ಗಳಲ್ಲೂ ಕೂಡ ಆರೋಪಿಗಳು ಪತ್ತೆ ಆಗಿ ಅರೆಸ್ಟ್ ಕೂಡ ನಾವು ಮಾಡಿದ್ವಿ. ಸೆಕ್ಯೂರಿಟಿ ಬಗ್ಗೆ ಆರ್ಬಿಐ ಆರ್ಬಿಐದು ಕೂಡ ಗೈಡ್ಲೈನ್ಸ್ ಇದೆ. ಕೆಲವರು ಕಡೆ ಏನಾಗಿದೆ, ಬ್ಯಾಂಕ್ಗಳವರು ಕಾಸ್ಟ್ ಕಟಿಂಗ್ ಮೆಜರ್ಸ್ ತರ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ನಮ್ಗೆ ಒಂದು ಅಭಿಪ್ರಾಯ ಇದೆ. ಇದನ್ನ ಡಿಜಿ ಅವರ ಮಟ್ಟದಲ್ಲಿ, ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ ಆರ್ಬಿಐ ರೀಜನಲ್ ಡೈರೆಕ್ಟರ್ ಇದ್ದಾರೆ, ಅವರು ಕೂಡ ನಾವು ಕೂಡ ಅದಕ್ಕೆ ಎಸ್ ಚಡಚಣ ಎಸ್ಬಿಐ ಬ್ಯಾಂಕ್ನಲ್ಲಿ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ದರೋಡೆಕೋರರು ಅರೆಸ್ಟ್ ಆಗಿದ್ದಾರೆ. ಬಿಹಾರ ಮೂಲದ, ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಹಾರ ಮೂಲದ ರಾಕೇಶ್ ಕುಮಾರ್, ಸಹಾನಿ, ರಾಜ್ಕುಮಾರ್, ಪಾಸ್ವಾನ್ ಹಾಗೂ ರಕ್ಷಕ್ ಕುಮಾರ್ ಸೇರಿ ಈ ಎಲ್ಲ ದರೋಡೆಕೋರರನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈ ದರೋಡೆಕೋರರಿಂದ 9.1 kg ಚಿನ್ನ, 86.31 ಲಕ್ಷ ನಗದನ್ನ ಜಪ್ತಿ ಮಾಡಿದ್ದಾರೆ ವಿಜಯಪುರದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಎಡಿಜಿಪಿ ಹಿತೇಂದ್ರ ಅವರು ಹೇಳಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 16ರಂದು ದೊಡ್ಡ ಪ್ರಮಾಣದಲ್ಲಿ ಎಸ್ಬಿಐ ಬ್ಯಾಂಕ್ನಲ್ಲಿ ನಡೆದಿರತಕ್ಕಂತಹ ದರೋಡೆ ವಿಜಯಪುರ ಜಿಲ್ಲೆಯನ್ನ ನಡಗಿಸಿರ್ತಕ್ಕಂತಹ ಒಂದು ಘಟನೆ ಇದು. ಸೊ ಹಾಗಾಗಿ ಈ ಕುರಿತಾಗಿ ಎಡಿಜಿಪಿ ಅವರು ಮಾತನಾಡಿದ್ದಾರೆ. ಹಿತೇಂದ್ರ ಅವರು ಇದಕ್ಕೆ ಹಲವಾರು ಕಾರಣಗಳು ನಾವು ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಸೆಕ್ಯೂರಿಟಿ ವ್ಯವಸ್ಥೆಗಳು ಏನು ಬ್ಯಾಂಕಲ್ಲಿ ಇರಬೇಕಾಗಿದೆ ಅದು ಅಪೇಕ್ಷಿತ ಮಟ್ಟದಲ್ಲಿ ಕೆಲವು ಕಡೆ ಇಲ್ಲ. ಅದನ್ನ ಒಂದು ಗುರಿ ಇಟ್ಕೊಂಡು ಮಾಡ್ದಂಗೆ ಕಾಣ್ತಾ ಇದೆ. ಮತ್ತು ಎಲ್ಲ ಕೇಸ್ಗಳಲ್ಲೂ ಕೂಡ ಆರೋಪಿಗಳು ಪತ್ತೆ ಆಗಿ ಅರೆಸ್ಟ್ ಕೂಡ ನಾವು ಮಾಡಿದ್ವಿ. ಸೆಕ್ಯೂರಿಟಿ ಬಗ್ಗೆ ಆರ್ಬಿಐ ಆರ್ಬಿಐದು ಕೂಡ ಗೈಡ್ಲೈನ್ಸ್ ಇದೆ. ಕೆಲವರು ಕಡೆ ಏನಾಗಿದೆ, ಬ್ಯಾಂಕ್ಗಳವರು ಕಾಸ್ಟ್ ಕಟಿಂಗ್ ಮೆಜರ್ಸ್ ತರ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ನಮ್ಗೆ ಒಂದು ಅಭಿಪ್ರಾಯ ಇದೆ. ಇದನ್ನ ಡಿಜಿ ಅವರ ಮಟ್ಟದಲ್ಲಿ, ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ ಆರ್ಬಿಐ ರೀಜನಲ್ ಡೈರೆಕ್ಟರ್ ಇದ್ದಾರೆ, ಅವರು ಕೂಡ ನಾವು ಕೂಡ ಅದಕ್ಕೆ ಎಸ್ ಚಡಚಣ ಎಸ್ಬಿಐ ಬ್ಯಾಂಕ್ನಲ್ಲಿ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ದರೋಡೆಕೋರರು ಅರೆಸ್ಟ್ ಆಗಿದ್ದಾರೆ. ಬಿಹಾರ ಮೂಲದ, ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಹಾರ ಮೂಲದ ರಾಕೇಶ್ ಕುಮಾರ್, ಸಹಾನಿ, ರಾಜ್ಕುಮಾರ್, ಪಾಸ್ವಾನ್ ಹಾಗೂ ರಕ್ಷಕ್ ಕುಮಾರ್ ಸೇರಿ ಈ ಎಲ್ಲ ದರೋಡೆಕೋರರನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈ ದರೋಡೆಕೋರರಿಂದ 9.1 kg ಚಿನ್ನ, 86.31 ಲಕ್ಷ ನಗದನ್ನ ಜಪ್ತಿ ಮಾಡಿದ್ದಾರೆ ವಿಜಯಪುರದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಎಡಿಜಿಪಿ ಹಿತೇಂದ್ರ ಅವರು ಹೇಳಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 16ರಂದು ದೊಡ್ಡ ಪ್ರಮಾಣದಲ್ಲಿ ಎಸ್ಬಿಐ ಬ್ಯಾಂಕ್ನಲ್ಲಿ ನಡೆದಿರತಕ್ಕಂತಹ ದರೋಡೆ ವಿಜಯಪುರ ಜಿಲ್ಲೆಯನ್ನ ನಡಗಿಸಿರ್ತಕ್ಕಂತಹ ಒಂದು ಘಟನೆ ಇದು. ಸೊ ಹಾಗಾಗಿ ಈ ಕುರಿತಾಗಿ ಎಡಿಜಿಪಿ ಅವರು ಮಾತನಾಡಿದ್ದಾರೆ. ಹಿತೇಂದ್ರ ಅವರು ಇದಕ್ಕೆ ಹಲವಾರು ಕಾರಣಗಳು ನಾವು ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಸೆಕ್ಯೂರಿಟಿ ವ್ಯವಸ್ಥೆಗಳು ಏನು ಬ್ಯಾಂಕಲ್ಲಿ ಇರಬೇಕಾಗಿದೆ ಅದು ಅಪೇಕ್ಷಿತ ಮಟ್ಟದಲ್ಲಿ ಕೆಲವು ಕಡೆ ಇಲ್ಲ. ಅದನ್ನ ಒಂದು ಗುರಿ ಇಟ್ಕೊಂಡು ಮಾಡ್ದಂಗೆ ಕಾಣ್ತಾ ಇದೆ. ಮತ್ತು ಎಲ್ಲ ಕೇಸ್ಗಳಲ್ಲೂ ಕೂಡ ಆರೋಪಿಗಳು ಪತ್ತೆ ಆಗಿ ಅರೆಸ್ಟ್ ಕೂಡ ನಾವು ಮಾಡಿದ್ವಿ. ಸೆಕ್ಯೂರಿಟಿ ಬಗ್ಗೆ ಆರ್ಬಿಐ ಆರ್ಬಿಐದು ಕೂಡ ಗೈಡ್ಲೈನ್ಸ್ ಇದೆ. ಕೆಲವರು ಕಡೆ ಏನಾಗಿದೆ, ಬ್ಯಾಂಕ್ಗಳವರು ಕಾಸ್ಟ್ ಕಟಿಂಗ್ ಮೆಜರ್ಸ್ ತರ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ನಮ್ಗೆ ಒಂದು ಅಭಿಪ್ರಾಯ ಇದೆ. ಇದನ್ನ ಡಿಜಿ ಅವರ ಮಟ್ಟದಲ್ಲಿ, ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ ಆರ್ಬಿಐ ರೀಜನಲ್ ಡೈರೆಕ್ಟರ್ ಇದ್ದಾರೆ, ಅವರು ಕೂಡ ನಾವು ಕೂಡ ಅದಕ್ಕೆ
ಎಸ್ ಚಡಚಣ SBI ಬ್ಯಾಂಕ್ನಲ್ಲಿ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ದರೋಡೆಕೋರರು ಅರೆಸ್ಟ್ ಆಗಿದ್ದಾರೆ. ಬಿಹಾರ ಮೂಲದ, ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಹಾರ ಮೂಲದ ರಾಕೇಶ್ ಕುಮಾರ್, ಸಹಾನಿ, ರಾಜ್ಕುಮಾರ್, ಪಾಸ್ವಾನ್ ಹಾಗೂ ರಕ್ಷಕ್ ಕುಮಾರ್ ಸೇರಿ ಈ ಎಲ್ಲ ದರೋಡೆಕೋರರನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈ ದರೋಡೆಕೋರರಿಂದ 9.1 kg ಚಿನ್ನ, 86.31 ಲಕ್ಷ ನಗದನ್ನ ಜಪ್ತಿ ಮಾಡಿದ್ದಾರೆ ವಿಜಯಪುರದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ADGP ಹಿತೇಂದ್ರ ಅವರು ಹೇಳಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 16ರಂದು ದೊಡ್ಡ ಪ್ರಮಾಣದಲ್ಲಿ SBI ಬ್ಯಾಂಕ್ನಲ್ಲಿ ನಡೆದಿರತಕ್ಕಂತಹ ದರೋಡೆ ವಿಜಯಪುರ ಜಿಲ್ಲೆಯನ್ನ ನಡಗಿಸಿರ್ತಕ್ಕಂತಹ ಒಂದು ಘಟನೆ ಇದು. ಸೊ ಹಾಗಾಗಿ ಈ ಕುರಿತಾಗಿ ADGP ಅವರು ಮಾತನಾಡಿದ್ದಾರೆ. ಹಿತೇಂದ್ರ ಅವರು ಇದಕ್ಕೆ ಹಲವಾರು ಕಾರಣಗಳು ನಾವು ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಸೆಕ್ಯೂರಿಟಿ ವ್ಯವಸ್ಥೆಗಳು ಏನು ಬ್ಯಾಂಕಲ್ಲಿ ಇರಬೇಕಾಗಿದೆ ಅದು ಅಪೇಕ್ಷಿತ ಮಟ್ಟದಲ್ಲಿ ಕೆಲವು ಕಡೆ ಇಲ್ಲ. ಅದನ್ನ ಒಂದು ಗುರಿ ಇಟ್ಕೊಂಡು ಮಾಡ್ದಂಗೆ ಕಾಣ್ತಾ ಇದೆ. ಮತ್ತು ಎಲ್ಲಾ ಕೇಸ್ಗಳಲ್ಲೂ ಕೂಡ ಆರೋಪಿಗಳು ಪತ್ತೆ ಆಗಿ ಅರೆಸ್ಟ್ ಕೂಡ ನಾವು ಮಾಡಿದ್ವಿ. ಸೆಕ್ಯೂರಿಟಿ ಬಗ್ಗೆ RBI ಏನ್ ಗೈಡೆನ್ಸ್ ನಿಮ್ ಕೋಆರ್ಡಿನೇಷನ್ ಬಿಟ್ವೀನ್ ಪೊಲೀಸ್ ಅಂಡ್ RBI ಟು ಹ್ಯಾವ್ ಮೋರ್ ಸೆಕ್ಯೂರಿಟಿ ಅವರಿಗೆ ಗೈಡೆನ್ಸ್ ಇಲ್ಲ. RBI ಕೂಡ ಗೈಡ್ಲೈನ್ಸ್ ಇದೆ. ಕೆಲವರು ಕಡೆ ಏನಾಗಿದೆ, ಬ್ಯಾಂಕ್ಗಳವರು ಕಾಸ್ಟ್ ಕಟಿಂಗ್ ಮೆಜರ್ಸ್ ತರ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ನಮ್ಗೆ ಒಂದು ಅಭಿಪ್ರಾಯ ಇದೆ. ಇದನ್ನ DG ಅವರ ಮಟ್ಟದಲ್ಲಿ, ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ RBI ರೀಜನಲ್ ಡೈರೆಕ್ಟರ್ ಇದ್ದಾರೆ, ಅವರು ಕೂಡ ನಾವು ಕೂಡ ಅದಕ್ಕೆ ಎಸ್ ಚಡಚಣ SBI ಬ್ಯಾಂಕ್ನಲ್ಲಿ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ದರೋಡೆಕೋರರು ಅರೆಸ್ಟ್ ಆಗಿದ್ದಾರೆ. ಬಿಹಾರ ಮೂಲದ, ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಹಾರ ಮೂಲದ ರಾಕೇಶ್ ಕುಮಾರ್, ಸಹಾನಿ, ರಾಜ್ಕುಮಾರ್, ಪಾಸ್ವಾನ್ ಹಾಗೂ ರಕ್ಷಕ್ ಕುಮಾರ್ ಸೇರಿ ಈ ಎಲ್ಲ ದರೋಡೆಕೋರರನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈ ದರೋಡೆಕೋರರಿಂದ 9.1 kg ಚಿನ್ನ, 86.31 ಲಕ್ಷ ನಗದನ್ನ ಜಪ್ತಿ ಮಾಡಿದ್ದಾರೆ ವಿಜಯಪುರದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ADGP ಹಿತೇಂದ್ರ ಅವರು ಹೇಳಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 16ರಂದು ದೊಡ್ಡ ಪ್ರಮಾಣದಲ್ಲಿ SBI ಬ್ಯಾಂಕ್ನಲ್ಲಿ ನಡೆದಿರತಕ್ಕಂತಹ ದರೋಡೆ ವಿಜಯಪುರ ಜಿಲ್ಲೆಯನ್ನ ನಡಗಿಸಿರ್ತಕ್ಕಂತಹ ಒಂದು ಘಟನೆ ಇದು. ಸೊ ಹಾಗಾಗಿ ಈ ಕುರಿತಾಗಿ ADGP ಅವರು ಮಾತನಾಡಿದ್ದಾರೆ. ಹಿತೇಂದ್ರ ಅವರು ಇದಕ್ಕೆ ಹಲವಾರು ಕಾರಣಗಳು ನಾವು ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಸೆಕ್ಯೂರಿಟಿ ವ್ಯವಸ್ಥೆಗಳು ಏನು ಬ್ಯಾಂಕಲ್ಲಿ ಇರಬೇಕಾಗಿದೆ ಅದು ಅಪೇಕ್ಷಿತ ಮಟ್ಟದಲ್ಲಿ ಕೆಲವು ಕಡೆ ಇಲ್ಲ. ಅದನ್ನ ಒಂದು ಗುರಿ ಇಟ್ಕೊಂಡು ಮಾಡ್ದಂಗೆ ಕಾಣ್ತಾ ಇದೆ. ಮತ್ತು ಎಲ್ಲಾ ಕೇಸ್ಗಳಲ್ಲೂ ಕೂಡ ಆರೋಪಿಗಳು ಪತ್ತೆ ಆಗಿ ಅರೆಸ್ಟ್ ಕೂಡ ನಾವು ಮಾಡಿದ್ವಿ. ಸೆಕ್ಯೂರಿಟಿ ಬಗ್ಗೆ RBI ಏನ್ ಗೈಡೆನ್ಸ್ ನಿಮ್ ಕೋಆರ್ಡಿನೇಷನ್ ಬಿಟ್ವೀನ್ ಪೊಲೀಸ್ ಅಂಡ್ RBI ಟು ಹ್ಯಾವ್ ಮೋರ್ ಸೆಕ್ಯೂರಿಟಿ ಅವರಿಗೆ ಗೈಡೆನ್ಸ್ ಇಲ್ಲ. RBI ಕೂಡ ಗೈಡ್ಲೈನ್ಸ್ ಇದೆ. ಕೆಲವರು ಕಡೆ ಏನಾಗಿದೆ, ಬ್ಯಾಂಕ್ಗಳವರು ಕಾಸ್ಟ್ ಕಟಿಂಗ್ ಮೆಜರ್ಸ್ ತರ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ನಮ್ಗೆ ಒಂದು ಅಭಿಪ್ರಾಯ ಇದೆ. ಇದನ್ನ DG ಅವರ ಮಟ್ಟದಲ್ಲಿ, ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ RBI ರೀಜನಲ್ ಡೈರೆಕ್ಟರ್ ಇದ್ದಾರೆ, ಅವರು ಕೂಡ ನಾವು ಕೂಡ ಅದಕ್ಕೆ ಎಸ್ ಚಡಚಣ SBI ಬ್ಯಾಂಕ್ನಲ್ಲಿ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ದರೋಡೆಕೋರರು ಅರೆಸ್ಟ್